तदपसावधी गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः नमः नमः। अल्लाह अंदरे प्रभु ಎಲ್ಲ ಮೊಹಮ್ಮದಂ ಬಸವ ಸಲಾಮಿ ಮಾಡಿಕೋದರು ಒಳ್ಳೆ ಕುರಿಗೆ ಕೇಳ್ರಿ ಕಾಲಜ್ಞಾನ ಸೂಚನವ ಮುಂದಾಗುವಂತ ಕಾಲ ಸೂಚನೆ ಸಾರಿ ಕೇಳುವೆನ ಹಿಂದೆ ಆದದು ಮುಂದೆ ಆಗುವುದು ಮಂದಮತಿಗಳು ಏನು ಬಲ್ಲರು ಚಂದ್ರಶೇಖರ ಚನ್ನ ಬಸವನು ಬಂದು ಜಗದುದ್ಧಾರ ಮಾಡುವುದ ಪುಣ್ಯ ಪಾಪವು ತೂಗುತ್ತಾನಣ್ಣ ಪುಣ್ಯಕ್ಕೆ ಕಮ್ಮಿ ಆದವರಿಗೆ ತಂದಾನು ಯಮಗಾಣ ಬೇಲೆ ಕುಂತು ಹೊಲವ ಮೈದರೆ ಪಾಲಿಸಿರುನ್ನಾರು ತಿಳಿರಿ ಮೂಲ ಗುರುವಿನ ಪಾದ ಹೊಂದಿ ಕಾಲ ಜ್ಯೋತಿ ಕಾಣುವುದಣ್ಣ ಕಾಡು ಮಾರಿಯು ಕರೆಯ ಬರುವುದು ಕಾಡು ಕತ್ತಲೆ ಮುಸುಗಿಕೊಂಬುವುದು ರೂಢಿ ಒಳಗೆ ಓಡನೆಂದರೆ ಓಡಲಿಕ್ಕೆ ಜಾಗವಿಲ್ಲಣ್ಣ ಹುಲ್ಲು ಕಲ್ಲಿಗೆ ಜಗಳ ಬಿದ್ದಣ್ಣ ಹುಲ್ಲೆದ್ದು ಬಡಿದರೆ ಕಲ್ಲು ಪುಡಿ ಪುಡಿ ಆಯ್ತಣ್ಣ ಅಲ್ಲ ಹೌದು ಎಂಬ ಮಾತು ಬಲ್ಲ ಜ್ಞಾನಿಗಳಿಗೆ ಗೊತ್ತು ಅಲ್ಲಮ ಪ್ರಭು ಬರುವ ಕಾಲಕ್ಕೆ ಕಲ್ಲಿ ಬಿಲ್ಲಿ ಜಗವು ಹಾಗೂ ಕಥನ ಕೇಳಣ್ಣ ಎಳ್ಳು ಕಾಳಷ್ಟವು ಸುಖವೂ ಇಲ್ಲಣ್ಣ ಉಳ್ಳಗೆ ನೀವು ಮರಿಯುವ ಸಾಯುವ ವ್ಯಾಳೆ ಬಂತಣ್ಣ ಹಳ್ಳ ಹೊಳೆಗಳ ಬಾವಿ ಬತ್ತಿ ಕೊಳ್ಳಿ ಹುರಿಯು ಜಗಕ್ಕೆ ಹತ್ತಿ ಹಳ್ಳ ಹೊಳೆಗಳ ಬಾವಿ ನೀರು ಜೊಳ್ಳು ಮನುಷ್ಯರಿಗೆ ಸಿಗದು ಮುಂದಣ್ಣ ಸತ್ಯ ಶರಣರು ತೋರುತ್ತಾರಣ್ಣ ಮಾರಮ್ಮ ನಾಟಕ್ಕೆ ಮರ್ಜವೂ ನಡುಗುತ್ತಾದಣ್ಣ ಹತ್ತು ದಿಕ್ಕಿನ ಮೇಲೆ ತನ್ನಿ ಮಿತವ ಕೆಳಬರು ಮುಂದ ಎತ್ತ ಹೋದರೂ ಮೃತ್ಯು ತಪ್ಪದು ಸತ್ಯ ನುಡಿದು ತಿಳಿದ ಜಾಣ ಸಜ್ಜನರೇ, ಈ ಒಂದು ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮವು ಪ್ರತಿ ವರ್ಷ ಜಗದ್ಗುರು ಆಶ್ರಮದಲ್ಲಿ ಮಾಡಲಾಗುತ್ತದೆ. ಇದರ ಉದ್ದೇಶ ಪ್ರಪಂಚದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದೇ ಇದರ ಉದ್ದೇಶವಿದೆ. ಇದರ ಸ್ಥಾಪಕರು ಹಜರತ್ ಮೌಲಾನಾ ಸೈಯದ್ ಸಿದ್ದೀಕ್ ದೀನ್ದಾರ್ ಚಂದ್ ಬಸವೇಶ್ವರ 1924ರಲ್ಲಿ ಗದಗ್ನಿಂದ ಘೋಷಣೆ ಮಾಡಿದರು, ನಾನೇ ದೀನ್ದಾರ್ ಚಂದ್ ಬಸವೇಶ್ವರನು. ಮತ್ತು ಕೆಲಸ ಮಾಡಿದ್ದು ಏನೆಂದರೆ 101 ಜಾತಿಗಳನ್ನು ಒಂದು ಮಾಡಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತರುವುದೇ ಅವರ ಕೆಲಸವಿತ್ತು. ಅದಕ್ಕೆ ಕಾಲಜ್ಞಾನಗಳಲ್ಲಿ ಲೋಕದ ಕುಲವನ್ನು ಏಕ ಮಾಡಲಿ ಬಂದಾನು ಗುರುರಾಯ ಎಂದು ಹೇಳಿದ್ದಾರೆ. ಆ ಸದ್ಗುರು ಅಂದರೆ ನಾವು ನೋಡೋದು ಏನೆಂದರೆ ಯಾವಾಗ ಯಾವಾಗ ಪ್ರಪಂಚದಲ್ಲಿ ಅಶಾಂತಿಯು ಹೆಚ್ಚಾಗುತ್ತದೋ ಅಥವಾ ಅಧರ್ಮ ಹೆಚ್ಚಾಗುತ್ತದೋ ಆವಾಗ ಪರಮಾತ್ಮನು ತನ್ನ ಸದುದ್ದೇಶ ಪ್ರಸನ್ನರಾದ ಸತ್ಪುರುಷರನ್ನು ಕಳುಹಿಸಿ ಧರ್ಮವನ್ನು ಸ್ಥಾಪನಿಸುತ್ತಾನೆ. ಈ ಕಾಲದಲ್ಲಿ ಆ ಅವತಾರ ಪುರುಷರು ಈ ಅಧರ್ಮವನ್ನು ದೂರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಬಂದಿರೋರು. ಆ ಅವತಾರ ಪುರುಷರು ಯಾರು ಅಂತ ನಾವು ಧರ್ಮಶಾಸ್ತ್ರಗಳನ್ನು ನೋಡಿದಾಗ ನಮಗೆ ಅರ್ಥವಾಗುವುದು ತಿಳಿಯುವುದು ಏನೆಂದರೆ ಅವರೇ ಅವರೇ ದೀನ್ದಾರ್ ಚಂದ್ ಬಸವೇಶ್ವರ. ನಮ್ಮ ಲಿಂಗಾಯತರ ಧರ್ಮದಲ್ಲಿ ಕಾಲಜ್ಞಾನ ವಚನಗಳಲ್ಲಿ ಬಸವಣ್ಣನವರು ಮತ್ತು 63 ಪುರಾತನರು ಒಂದು ಮಹಾನುಭಾವರ ಒಂದು ಅವತಾರ ಪುರುಷನ ಭವಿಷ್ಯವಾಣಿಗಳು ಕೊಟ್ಟಿರುತ್ತಾರೆ. ಆ ಅವತಾರ ಪುರುಷರು ಯಾವಾಗ ಬರ್ತಾರೆ ಅಂತ ನಾವು ನೋಡಿದಾಗ ಬಂದೇವು ನಾವು ಆನಂದ ಸಂವತ್ಸರಕ್ಕೆ ಅಂದಿಗೆ 700 ಮುಂದೆ 70 ಅಂದರೆ ಬಸವಣ್ಣನವರು ಹೇಳ್ತಾ ಇದ್ದಾರೆ 770 ವರ್ಷದ ನಂತರ ದೀನ್ದಾರ್ ಚಂದ್ ಬಸವೇಶ್ವರರು ಬರುತ್ತಾರೆ. ಹೀಗೆ ಆ ಕಾಲ ಯಾವುದಿತ್ತು 770 ವರ್ಷದ ನಂತರ ಅಂದರೆ 1924ನೇ ವರ್ಷದ್ದೇ ಕಾಲವಿತ್ತು. ಅವರು ಎಲ್ಲಿ ಘೋಷಣೆ ಮಾಡ್ತಾರೆ, ವರವಿಯ ಛಬ್ಬಿಯ ಎರಡರ ಮಧ್ಯದಲ್ಲಿ ಕುರಿಯ ದೊಡ್ಡಿಯ ಸಜ್ಜ ಮಾಡಬೇಕಂತ. ಅಂದರೆ ವರವಿ ಮತ್ತು ಛಬ್ಬಿ ಮಧ್ಯ ಅಂದರೆ ಗದಗಿನಲ್ಲಿ ಅವರು ಘೋಷಣೆ ಮಾಡ್ತಾರೆ, ನಾನೇ ದೀನ್ದಾರ್ ಚಂದ್ ಬಸವೇಶ್ವರ ಅಂತ. ಮತ್ತು ಅವರ ದೇಹದ ಮೇಲೆ 56 ಚಿಹ್ನೆಗಳು ಇರುವುದು. ಭೂಮಿ ಆಕಾಶದ
96 ಚಿಹ್ನೆಗಳು ಬರೆದಿರುತ್ತಾರೆ. ಉದಾಹರಣೆಗೆ ನೋಡಿ ನೀವು, ಚಂದ್ರಶೇಖರ ಚನ್ನಬಸವನು ಅವರ ಹಣೆಯ ಮೇಲೆ ಚಂದ್ರಶೇಖರ ಚಂದ್ರ ಇರಬೇಕಂತ ಹೇಳಿದ್ದಾರೆ. ನಮ್ಮ ಗುರುಗಳನ್ನು ನಾವು ನೋಡಬಹುದು, ಅವರ ಹಣೆಯ ಮೇಲೆ ಚಂದ್ರವಿತ್ತು. ಬೆನ್ನಿನ ಮೇಲೆ ನಾಗಮುಖ, ಬೆನ್ನಿನ ಮೇಲೆ ನಾಗಮುಖವಿತ್ತು. ಅದೆಲ್ಲ ಫೋಟೋಗಳು ಇವೆ. ಹೀಗೆ ಅವರು ಬಟ್ಟೆಗಳು ಹೇಗಾಗ್ತಾರೆ, ಹದಿರು ರುಂಬಾಲು, ಕಾವಿ ಅಂಗಿ, ಚಾರ ವಿಚಾರ ಲುಂಗಿಗಳು. ಕೈಯಲ್ಲಿ ನಾಗವೆತ್ತವನ್ನು ಬಿಡಕೊಂಡು, ಒಂದು ಕೈಯಲ್ಲಿ ಮೊಹಮ್ಮದ್ ನಬಿ ಸಾಹೇಬರ ಮುಸಾಫ್ ಹಿಡಿದು ನಿಂತ್ಕೊಂಡು, ಅಂದರೆ ಕುರಾನ್ ಹಿಡಿದು ಬರ್ತಾರಂತ ಹೇಳಿದ್ದಾರೆ. ಕಾಲಲ್ಲಿ ಕೌಶಗಳು ಇರುತ್ತಂತ ಹೇಳಿದ್ದಾರೆ. ಹೀಗೆ ಆ ಅವತಾರ ಪುರುಷರು ಯಾವಾಗ ಬರ್ತಾರೆ ಅಂದ್ರೆ 770 ವರ್ಷದ ನಂತರ ಬರ್ತಾರೆ. 770 ವರ್ಷ ಯಾವಾಗಾಯಿತು? 1924ರಲ್ಲಿ ಮುಗೀತು. ಆ ಕಾಲದಲ್ಲಿ, ಅದೇ ಸಮಯದಲ್ಲಿ, ಯಾವ ಸಮಯದಲ್ಲಿ ಆ ಅವತಾರ ಪುರುಷರು ಬರುತ್ತಾರಂತ ಭವಿಷ್ಯವಾಣಿಗಳಲ್ಲಿತ್ತು, ಅದೇ ಸಮಯದಲ್ಲಿ ದೀನದಯಾಳ್ ಚನ್ನಬಸವೇಶ್ವರರು ಪ್ರತ್ಯಕ್ಷವಾದರು. ಹೀಗೆ ಅವರು ಘೋಷಣೆ ಮಾಡಿದ ಕೆಲಸವೇನು? ಲೋಕದ ಕುಲವನ್ನು ಏಕ ಮಾಡಲು ಬಂದನು ಗುರುರಾಯ. 18 ಜಾತಿ ಕೆಟ್ಟು ಒಂದು ಜಾತಿ ಆಗೋ ತನಕ, 101 ಕುಲವು ಒಂದಾಗೋ ತನಕ, ಅಂದ್ರೆ ಈ ಜಾತಿ ಭೇದ ಕುಲ ಇದೆಲ್ಲ ದೂರ ಮಾಡಿ, ಅಧರ್ಮವನ್ನು ದೂರ ಮಾಡಿ ಧರ್ಮವನ್ನು ಸ್ಥಾಪಿಸಿ ಶಾಂತಿಯನ್ನು ಸ್ಥಾಪಿಸುತ್ತಾರೆ ಎಂದು ನಮ್ಮ ಭವಿಷ್ಯವಾಣಿಗಳು ಹೇಳುತ್ತವೆ. ಮತ್ತು ದೀನದಯಾಳ್ ಚನ್ನಬಸವೇಶ್ವರರು ಏನು ಹೇಳಿದ್ರು? ನಾನು ನಿಮ್ಮ ಅವತಾರ ಪುರುಷನು, ಈಶ್ವರ ಅವತಾರನು. ನಾನು ಯಾವಾಗಲೂವರೆಗೂ ಆ ಕಲ್ಕಿ ಅವತಾರ ಜಗದ್ಗುರುವಿನ ಮಹಾಮಂತ್ರ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಓದಲು ನನಗೆ ಮುಕ್ತಿ ಇಲ್ಲ, ನಿಮ್ಗೆ ಹೇಗೆ ಮುಕ್ತಿ ಸಿಗುತ್ತೆ? ನೀವು ಈ ಮಹಾಮಂತ್ರ ಓದಿ ಮತ್ತು ಕಲ್ಕಿ ಅವತಾರ ಜಗದ್ಗುರು ನರಾಶನ್ ಹಜರತ್ ಮೊಹಮ್ಮದ್ ಪೈಗಂಬರರಿಗೆ ನಂಬಿ ಈ ವಿಶ್ವಾಸ ತಂದರೆ ನಿಮಗೂ ಮುಕ್ತಿ ಮೋಕ್ಷ ಸಿಗುತ್ತದೆ ಎಂದು ನಮ್ಮ ಅವತಾರ ದೀನದಯಾಳ್ ಚನ್ನಬಸವೇಶ್ವರರು ಹೇಳಿದರು. ಮತ್ತು ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಪಂಚಾಂತಿ ಮಾರ್ಗಗಳು ತೋರಿಸಿದ್ದಾರೆ. ಮೊದಲನೇದು ಏಕೋ ಜಗದೇಶ್ವರ, ಎರಡನೇದು ಏಕೋ ಜಗದ್ಗುರು, ಮೂರನೇದಾಗಿ ಸರ್ವ ಅವತಾರ ಸತ್ಯ, ನಾಲ್ಕನೇದಾಗಿ ಸರ್ವ ಧರ್ಮ ಗ್ರಂಥಗಳು ಸತ್ಯ, ಐದನೇದು ಸಮತ ಸಮ್ಮೇಳನ ಪ್ರಾರ್ಥನಾ. ಈ ಪಂಚಾಂತಿ ಮಾರ್ಗಗಳು ನಮ್ಮ ಅವತಾರ ಪುರುಷರು ದೀನದಯಾಳ್ ಚನ್ನಬಸವೇಶ್ವರರು ಈ ಕಾಲದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಕೊಟ್ಟಿರುತ್ತಾರೆ. ಇದರಿಂದಾನೇ ಶಾಂತಿಯು ಸ್ಥಾಪನೆ ಆಗುತ್ತೆ. ಬೇರೆ ಯಾವ ಮಾರ್ಗದಲ್ಲಿಯೂ ಪ್ರಪಂಚದಲ್ಲಿ ಶಾಂತಿಯು ಸ್ಥಾಪನೆ ಆಗುವುದಿಲ್ಲ. ಮತ್ತೆ ಯಾವಾಗ ನಮ್ಮ ದೀನದಯಾಳ್ ಚನ್ನಬಸವೇಶ್ವರರು ಘೋಷಣೆ ಮಾಡಿದರು, ಆ ಕಾಲದಲ್ಲಿ ಕೆಲವು ಜನರು ಧಾರವಾಡ ಕೋರ್ಟಿನಲ್ಲಿ ಕೇಸ್ ಹಾಕಿದ್ರು. ಇವರು ಮುಸಲ್ಮಾನರಾಗಿ ನಮ್ಮ ಅವತಾರ ಪುರುಷ ಅಂತ ಘೋಷಣೆ ಮಾಡ್ತಾ ಇದ್ದಾರೆ ಎಂದು ಧಾರವಾಡ ಕೋರ್ಟಿನಲ್ಲಿ ಕೇಸ್ ಹಾಕಿದ್ರು. ಆವಾಗ ದೀನದಯಾಳ್ ಚನ್ನಬಸವೇಶ್ವರರು ಆ ಭವಿಷ್ಯವಾಣಿಗಳನ್ನು ತೋರಿಸಿದರು. ಭವಿಷ್ಯವಾಣಿಗಳಲ್ಲಿ ಬರೆದಿದ್ದೆ ಮುಸಲ್ಮಾನರ ರೂಪವಸತಿಯೊಳಗೆ ತಂದ ದೀನದಯಾಳ್ ಚನ್ನಬಸವೇಶ್ವರರು ಯಾವ ರೂಪದಲ್ಲಿ ಬರ್ತಾರೆ? ಮುಸಲ್ಮಾನರ ರೂಪವಸತಿಯೊಳಗೆ ತಂದನು. ಸಾಹೇಬರ ಆತ್ಮದಲ್ಲಿ ಶರಣರ ವಸತಿಯನ್ನು ನೋಡಿರಣ್ಣ, ಮುಸಲ್ಮಾನ ರೂಪದಲ್ಲಿ ಬರುತ್ತಾರಂತ ಹೇಳಿದ್ದಾರೆ. ಸೈಯದರ ಮನೆಯಲ್ಲಿ ಬರ್ತಾರಂತ ಹೇಳಿದ್ದಾರೆ. ಈ ಎಲ್ಲ ಭವಿಷ್ಯವಾಣಿಗಳನ್ನು ಆ ಕೋರ್ಟಿನಲ್ಲಿ ಯಾವಾಗ ತೋರಿಸಿದ್ರು, ಆವಾಗ ಆ ಜಡ್ಜು ಫೈಸಲಾ ಕೊಟ್ಟಿದ್ದೇನು, ಇವರೇ ನಿಮ್ಮ ದೀನದಯಾಳ್ ಚನ್ನಬಸವೇಶ್ವರನು ಎಂದು ಫೈಸಲಾ ಕೊಟ್ಟರು. ಆ ಕಾಲದಲ್ಲಿ 700 ಮಠಪತಿ ಸ್ವಾಮಿಗಳು ದೀನದಯಾಳ್ ಚನ್ನಬಸವೇಶ್ವರರ ಕೈ ಮೇಲೆ ದೀಕ್ಷೆ ಪಡೆದು ಇದೇ ಮಹಾಮಂತ್ರ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಓದಿ ಮುಕ್ತಿ ಪಡೆದರು. ಹೀಗೆ ನಮ್ಮ ಲಿಂಗಾಯತರ ಜನರಿಗೆ ಬಹಳ ಸಂತೋಷವಾದ ಸುದ್ದಿ ಏನೆಂದರೆ, ನಿಮ್ಮ ಅವತಾರ ಪುರುಷರು ನೀವು ನಿರೀಕ್ಷೆಯಲ್ಲಿದ್ದೀರಾ. ಆ ಅವತಾರ ಪುರುಷರು ಬರ್ತಾರಂತ. ಆ ಅವತಾರ ಪುರುಷರು ಬಂದಿದ್ದಾರೆ. ಅವರೇ ದೀನದಯಾಳ್ ಚನ್ನಬಸವೇಶ್ವರರು. ಅವರೇ ಇಲ್ಲಿ ಆರಾಮ್ ಮಾಡ್ತಾ ಇದ್ದಾರೆ, ಇಲ್ಲೇ ಇದ್ದಾರೆ. ಅವರ
ನಮಗೆ ಬೇಕಾಗಿರೋದು ಏನಂದರೆ ಅವರು ಯಾರಂತ ತಿಳಿದು ಅವರು ತೋರಿಸಿರುವ ಮಾರ್ಗದಲ್ಲಿ ನಡೆದರೆ ನಮಗೆ ಮುಕ್ತಿ ಮೋಕ್ಷ ಶಾಂತಿ ಇದೆ, ನಮ್ಮ ಭಾರತ ದೇಶದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ವಾಕರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮಾಶಾ ಅಲ್ಲಾಹ್.